ಮನಸ್ಸನ್ನು ನಿಲ್ಲಿಸಿ ಪೂರ್ಣ ಶ್ರದ್ಧೆಯಿಂದ ನನ್ನ ಸಗುಣ ರೂಪವನ್ನು ಎಡೆಬಿಡದೆ ಭಜಿಸುವವರೇ ಶ್ರೇಷ್ಠರು ಎಂದು ನನ್ನ ಅಭಿಪ್ರಾಯ. ಏತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರಥಾಃ. ನನ್ನ ನಿರ್ಗುಣ ಸ್ವರೂಪವನ್ನು ಅಕ್ಷರವು, ಅಗೋಚರವು, ಕೂಟಸ್ಥವು, ಅಚಿಂತ್ಯವು, ಸರ್ವವ್ಯಾಪಕವು, ಶಾಶ್ವತವು ಎಂಬುದಾಗಿ ಯಾರು ಉಪಾಸಿಸುವರೋ ಮತ್ತು ಯಾರು ತಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಸಮಚಿತ್ತವುಳ್ಳವರಾಗಿದ್ದು ಎಲ್ಲ ಜೀವರಾಶಿಗಳ ಹಿತಕ್ಕಾಗಿ ಬದುಕುತ್ತಿರುವವರೋ ಅವರು ನನ್ನನ್ನೇ ಪಡೆಯುತ್ತಾರೆ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ನನ್ನ ಅವ್ಯಕ್ತ ಸ್ವರೂಪದ ಉಪಾಸಕರಿಗೆ ಕಷ್ಟವು ಹೆಚ್ಚು. ದೇಹಾಭಿಮಾನ ಉಳ್ಳವರಿಗೆ ನಿರ್ಗುಣ ಉಪಾಸನೆಯಲ್ಲಿ ಅವ್ಯಕ್ತವನ್ನು ಸ್ಥಿರವಾಗಿಟ್ಟುಕೊಂಡು ಹೊಂದುವುದು ಕಷ್ಟ. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹೇ ಪಾರ್ಥ, ಯಾರು ತಮ್ಮ ಎಲ್ಲಾ ಕೆಲಸಗಳನ್ನು ನನಗೆ ಅರ್ಪಿಸಿ ನಾನೇ ಸರ್ವೋತ್ತಮ ಎಂದು ಭಾವಿಸಿ ಅನನ್ಯವಾದ ಯೋಗದಿಂದ ನನ್ನನ್ನೇ ಭಜಿಸುತ್ತಾರೋ ಅಂಥವರನ್ನು, ಅಂದರೆ ನನ್ನಲ್ಲಿಯೇ ಮನಸ್ಸಿಟ್ಟ ಆ ಭಕ್ತರನ್ನು ಮೃತ್ಯು ಸಂಸಾರ ಸಾಗರದಿಂದ ಹೆಚ್ಚು ತಡವಿಲ್ಲದೆ ಉದ್ಧಾರ ಮಾಡುವೆನು. ಮಯ್ಯೇವ ಮನಃ ಆಧತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಶಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. ನನ್ನಲ್ಲಿಯೇ ಮನಸ್ಸಿಡು, ನನ್ನಲ್ಲಿ ಬುದ್ಧಿಯನ್ನು ಇಡು. ಹೀಗೆ ಮಾಡಿದರೆ ಇನ್ನು ಮುಂದೆ ನನ್ನಲ್ಲಿಯೇ ಇರುತ್ತೀಯ, ಇದರಲ್ಲಿ ಸಂಶಯವಿಲ್ಲ. ಓಂ